ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲ ಆರಾಮಿದ್ದೀರಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಲತ್ತೀನಿ ರೀ. ಇವತ್ತು ನಾನು ಪಲಾವ್ ಮಾಡ್ಲತ್ತೀನಿ ರೀ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಇಲ್ಲಿ ನೋಡ್ಬೋದು ರೀ. ಒಂದು 5 ಹಸಿಮೆಣ್ಸಿನ್ಕಾಯಿ, 1 ಟೊಮೊಟೊ, ಮತ್ತೊಂದು ಸ್ವಲ್ಪ ಸೋಯಾಬೀನು, 1 ಈರುಳ್ಳಿ, ಮತ್ತು ಒಂದು ಸ್ವಲ್ಪ ಕಡಿಪತ್ತ ಮತ್ತು ಕೊತ್ತಂಬರಿ ಸೊಪ್ಪು, ಒಂದೂವರೆ ಅದು ಸ್ಟಾರ್ ಇರ್ತದಲ್ಲ ರೀ, ಅದು ತೊಗೊಂಡೇನಿ ರೀ. ಈ ಕಡೆ ಹಸಿ ಬಟಾಣಿ ಒಂದು ಸ್ವಲ್ಪ, ಮತ್ತು ಗಜ್ಜರಿ ಬೀನ್ಸು ತೊಗೊಂಡು ಕಟ್ ಮಾಡಿ ಇಟ್ಕೊಂಡೇನಿ ರೀ. ಮತ್ತು ಅಕ್ಕಿ ರೀ. ಈ ಕಡೆ ನಾನು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಳತ್ತೀನಿ ನೋಡಿರಿ. ಎಣ್ಣೆ ನಿಮ್ಗೆ ಎಷ್ಟು ಬೇಕು, ನೀವು ಎಷ್ಟು ಜನಕ್ಕೆ ಮಾಡ್ತೀರ ಅಷ್ಟು ನೋಡಿಕೊಂಡು ತೊಗೊರ್ರಿ. ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ಒಂದು 3 ಸ್ಪೂನಿಂದ 3 ಸ್ಪೂನ್ ಹಾಕೋತೀನಿ ರೀ. ನಾನು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಾದ ನಂತರ ಅದಕ್ಕೆ ನಾನು ಚಕ್ಕಿ ಹಾಕಕತ್ತೀನಿ ರೀ. ಚಕ್ಕಿ ಮತ್ತು ಇದು ಹೂವು ಬರ್ತದಲ್ಲ ರೀ, ಇದು ಚಿಕನ್ ಕದಕ್ಕೆ ಹಾಕ್ತಾರಲ್ಲ ರೀ, ಅದು ಹೂವು ಹಾಕೊಳತ್ತೀನಿ. ಮತ್ತು ಈ ಕಡೆ ಒಂದು ಸ್ಟಾರ್ 1.5 ತೊಗೊಂಡೇನಿ ರೀ ನಾನು ಸ್ಟಾರ್, ಅದು ಹಾಕೊಳತ್ತೀನಿ ನೋಡಿರಿ ಫ್ರೆಂಡ್ಸ. ಹಾಕ್ಕೊಂಡು ಅದು ಒಂದು ಸ್ವಲ್ಪ ಎಣ್ಣೆಗೆ ಇದಾಗಬೇಕು ರೀ, ಫ್ರೈ ಆಗಬೇಕು, ಅದ್ರ ಸ್ಮೆಲ್ ಬರಬೇಕು. ಅಲ್ಲಿವರೆಗೂ ನಾವು ಒಂದು ಸ್ವಲ್ಪ ಅದಕ್ಕೆ ಹುರ್ಕೋಬೇಕು ರೀ. ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳ್ತೀನಿ ನೋಡಿರಿ. ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಾಸಿವೆ ಜೀರಿಗೆನೂ ಚಟಪಟ ಅಂತ ಅಂದ ಮೇಲೆ ಅದಕ್ಕೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತೀನಿ ರೀ. ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಈ ಕಡೆ ಈರುಳ್ಳಿ ಹಾಕೊಳತ್ತೀನಿ ನೋಡಿರಿ. ಉಳ್ಳಾಗಡ್ಡಿ ಹಾಕೊಳತ್ತೀನಿ ರೀ. ನಮ್ಮ ಕಡೆ ಉಳ್ಳಾಗಡ್ಡಿ ಅಂತಾರೆ, ಉಳ್ಳಾಗಡ್ಡಿ ಹಾಕೊಳತ್ತೀನಿ ನೋಡಿರಿ. ಉಳ್ಳಾಗಡ್ಡಿ ಉದ್ದ ಸೈಜಲ್ಲಿ ಕಟ್ ಮಾಡ್ಕೊಂಡೇನಿ ರೀ ನಾನು. ಉಳ್ಳಾಗಡ್ಡಿ ಹಾಕೊಂಡ ನಂತರ ಅದಕ್ಕೆ ಒಂದು 5 ಮೆಣಸಿನ್ಕಾಯಿ ಕೊಯ್ದು ಇಟ್ಕೊಂಡಿದ್ದಲ್ಲ ರೀ, ಹಸಿ ಮೆಣಸಿನ್ಕಾಯಿ, ಅವು ಹಾಕೋತೀನಿ ನೋಡಿರಿ. ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೋಬೇಕು ರೀ. ಆಮೇಲೆ ಒಂದು ಸ್ವಲ್ಪ ನಾನು ಟೊಮೆಟೊ ಹಾಕೊಳತ್ತೀನಿ ರೀ. ಒಂದು ಟೊಮೆಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ರೀ, ಆ ಟೊಮೆಟೊನ ನಾನೀಗ ಹಾಕೋತೀನಿ ನೋಡಿರಿ. ಈಗ ಹಸಿ ಬಟಾಣಿ ಮತ್ತು ಕ್ಯಾರೆಟ್ ಬೀನ್ಸು 3 ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ರೀ, ತೊಳ್ಕೊಂಡ್ಬಿಟ್ಟು ಹಾಕೊಳತ್ತೀನಿ ನೋಡಿರಿ ನಾನು. ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೋಬೇಕು ರೀ. ಹಸಿ ಬಟಾಣಿ ಅಂತಂದ್ರೆ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ನೋಡಿರಿ ಫ್ರೆಂಡ್ಸ. ನೋಡಿರಿ, ಈ ರೀತಿ ಹುರ್ಕೋತೀನಿ ರೀ. ಒಂದು ಸ್ವಲ್ಪ ಎಣ್ಣೆಯಾಗ ಟೊಮೊಟೊ ಅವೆಲ್ಲ ಕರಗೋ ತನಕ ಮತ್ತು ಬಟಾಣಿ ಒಂದು ಸ್ವಲ್ಪ ಮೆತ್ತಗಾಗೋ ತನಕ ಹುರ್ಕೋಬೇಕು ನೋಡಿರಿ. ಅಲ್ಲಿವರೆಗೂ ನಾನು ಹುರ್ಕೋತೀನಿ ರೀ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೋತೀನಿ ನೋಡಿರಿ. ಸ್ಮೆಲ್ ಅಂತೂ ಚಲೋ ಹೊಂಟದ ನೋಡಿರಿ ಫ್ರೆಂಡ್ಸ. ಈ ಕಡೆ ನಾನು ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಳತ್ತೀನಿ ರೀ. ಮತ್ತು ಇದು ಪ್ಯಾಕೆಟ್ ಮಸಾಲ, ಗರಂ ಮಸಾಲನೇ ರೀ. ಇದೂ ಮನೇಲಿ ಮಾಡಿದ್ದು ಗರಂ ಮಸಾಲ ಮತ್ತು ಪ್ಯಾಕೆಟ್ ಮಸಾಲ ತೊಗೊಂಡಿದ್ದಲ್ಲ ರೀ, ಅದು ಗರಂ ಮಸಾಲ ಎರಡೂ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ. ಅದಕ್ಕೀಗ ಕೊತ್ತಂಬರಿ ಹಾಕೋತೀನಿ ನೋಡಿರಿ. ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ರೀ, ಆ ಕೊತ್ತಂಬರಿನ ಈಗ ಹಾಕೋತೀನಿ ನೋಡಿರಿ. ಕೊತ್ತಂಬರಿ ಹಾಕೊಂಡ ನಂತರ ಸೋಯಾಬೀನ್ ಹಾಕೋತೀನಿ ರೀ ನಾನು. ಒಂದು 10-15 ಸೋಯಾಬೀನ್ ತೊಗೊಂಡಿದ್ರಿ ನಾನು. ಸೋಯಾಬೀನ್ ಹಾಕೋದ್ರಿಂದ ಟೇಸ್ಟು ಚಲೋ ಆಗ್ತದೆ ಮತ್ತು ಮಧ್ಯದಲ್ಲಿ ತೊಗೊಂಡು ತಿನ್ನೋಕೆ ಚಿಕನ್ ಥರ ಚೆನ್ನಾಗಿ ಹತ್ತದ ನೋಡಿರಿ ಫ್ರೆಂಡ್ಸ. ನೀವು ಒಂದು ಸರ್ತಿ ಹಾಕಿಲ್ಲ ಅಂದ್ರೆ ಹಾಕಿ ನೋಡಿ ಯಾವ ರೀತಿ ಆಗ್ತದಂತ. ಮತ್ತು ಈ ಕಡೆ ನಾನು ಅಕ್ಕಿ ಹಾಕ್ಕೊಂಡೀನಿ ರೀ. ಅಕ್ಕಿನ ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೋತೀನಿ ನೋಡಿರಿ ನಾನು. ಅಕ್ಕಿ ಹಾಕ್ಕೊಂಡು ಹುರ್ಕೊಂಡು ಆದ ನಂತರ ಈಗ ಒಂದು ಸ್ವಲ್ಪ ನಾನು ನೀರು ಹಾಕೊಳತ್ತೀನಿ ನೋಡಿರಿ. ನೀರು ಅಕ್ಕಿಗೆ ತಕ್ಕಂಥ ನೀರು ಹಾಕೋರಿ. ನೀವು ಎಷ್ಟು ಅಕ್ಕಿ ತೊಗೋತೀರ, ಯಾವ ಮೆಜರ್ಮೆಂಟಲ್ಲಿ ತೊಗೋತೀರ ಅಷ್ಟನ್ನು ನೋಡ್ಕೊಂಡ್ಬಿಟ್ಟು ಅಕ್ಕಿ ಹಾಕೋರಿ. ನಾನು ಇಷ್ಟು ಹಾಕ್ಕೊಂಡು ನೋಡಿರಿ ಫ್ರೆಂಡ್ಸ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ರೀ. ಪ್ಲೀಸ್ ಫ್ರೆಂಡ್ಸ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಪ್ಲೀಸ್ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ. ನಿಮ್ಮ ಒಂದು ಸಪೋರ್ಟ್ ಇಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕೂ ಆಗಂಗಿಲ್ಲ ರೀ. ಅದಕ್ಕೆ ನಿಮ್ಮ ಸಪೋರ್ಟು ತುಂಬ ಮುಖ್ಯ ರೀ ಫ್ರೆಂಡ್ಸ. ನಿಮ್ಮ ಸಪೋರ್ಟ್ ಒಂದು ಇತ್ತಂತಂದ್ರೆ ನಮ್ಗೆ ಡೈಲಿ ವಿಡಿಯೋ ಹಾಕೋಕ್ಕೂ ಮನಸ್ಸು ಬರ್ತದೆ ರೀ. ಹಾಗಾಗಿಬಿಟ್ಟು ಪ್ಲೀಸ್ ಫ್ರೆಂಡ್ಸ, ನಿಮ್ಮ ಸಪೋರ್ಟ್ ಇರಲಿ. ಎಂತೆಂಥವ್ರ ವಿಡಿಯೋ ನೋಡಿ ಬೆಳೆಸ್ತೀರಂತ, ಪ್ಲೀಸ್ ನಮ್ಮಂಥ ಬಡವ್ರಿಗೆ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ ರೀ. ಇಲ್ಲೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ನಾನು ಡಕ್ಕನ್ ಮುಚ್ಚಿಟ್ಟಿದ್ದು ನೋಡಿರಿ. 1 ವಿಸಿಲ್ ಬಂತು ನೋಡಿರಿ ಫ್ರೆಂಡ್ಸ. 1 ವಿಸಿಲ್ 3 ವಿಸಿಲ್ ಮಾಡ್ಕೊತೀನಿ ರೀ ನಾನು. 3 ವಿಸಿಲ್ ಆಗೋ ಗಂಟ ಇಡ್ತೀನಿ ನೋಡಿರಿ ಫ್ರೆಂಡ್ಸ. ಈಗ ನಾವು ಊಟ ಮಾಡಕತ್ತೀವಿ ನೋಡಿರಿ. ನಮ್ಮ ಮನೆಯವರು ವೀಡಿಯೋ ಮಾಡಂತಂದ್ರೆ ಒಂದು ಸ್ವಲ್ಪ ಮಾಡಕತ್ತಾರೆ. ಇದು ಎಲ್ಲ ತೋರಿಸ್ತೀಯೇನು ಅಂತ ಅಲ್ಲತ್ತಿರ್ರಿ. ಆದರೆ ನಮ್ಮ ಲೈಫ್ ಸ್ಟೈಲ್ ಅಂದಮೇಲೆ ನಾವು ಏನೇ ಮಾಡಿದ್ರು ಅದು ತೋರಿಸ್ಕೋಬೇಕಾಗ್ತೈತಿ ಅಂತ ನಾನು ಹೇಳಿದ್ರಿ ಅವರಿಗೆ. ಹಂಗಾಗಿಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಟ್ರು ನೋಡ್ರಿ. ನೋಡ್ಬೋದು ರೀ ಎಷ್ಟು ಮಸ್ತಾಗಿ, ಎಷ್ಟು ಸಖತ್ತಾಗಿ ಬಂದಂತ ಸ್ಮೂತಾಗಿ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಬೆಳಗ್ಗಿನ ನಾಷ್ಟಕ್ಕೆ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಈ ರೀತಿ ಮಾಡಿ ಇದ್ರ ಜೊತೆ ಮೊಸರು ಗೊಜ್ಜು ಕೊಟ್ರೆ ಸೂಪರ್ ಕಾಂಬಿನೇಷನ್ ರೀ ಫ್ರೆಂಡ್ಸ. ಇಲ್ಲಿ ನಾನು ಮೊಸರು ಗೊಜ್ಜು ಮಾಡ್ಕೊಂಡಿದ್ರಿ.
ನೋಡ್ಬೋದ್ರಿ, ನೋಡಿದ್ರೇ ಬಾಯ್ದ ನೀರು ಕಡಿತದ, ಅಷ್ಟು ಸಖತ್ತಾಗಿತ್ತು ನೋಡ್ರಿ ಫ್ರೆಂಡ್ಸ. ನೀವು ಒಂದು ಸರ್ತಿ ಖಂಡಿತ ನಿಮ್ಮ ಮನ್ಯಾಗ ಟ್ರೈ ಮಾಡಿ, ಮತ್ತು ಯಾವ ರೀತಿ ಬಂತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ. ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು, ಯಾವ ರೀತಿ ರೆಸಿಪಿ ಬೇಕಂತ ಪ್ಲೀಸ್ ತಪ್ಪದೆ ತಿಳಿಸಿ. ಬಾಯ್ ಫ್ರೆಂಡ್ಸ.